ದೇವರ ಸಮಾಧಾನ ನಿಮ್ಮೊಡನೆ ಇರಲಿ. ಸರ್ವಶಕ್ತರಾದ ದೇವರ ಮಕ್ಕಳೇ, ನಿಮ್ಮಲ್ಲಿ ಕೆಲವರು ನನ್ನಲ್ಲಿ ಕೇಳಿದರು, ನೀವು ಯಾತಕ್ಕಾಗಿ ಮಲಯಾಳದಲ್ಲಿ, ಇಂಗ್ಲಿಷಲ್ಲಿ, ತಮಿಳಲ್ಲಿ ಟಾಕ್ ಅಪ್ಲೋಡ್ ಮಾಡ್ತೀರಿ, ಕನ್ನಡ ಮಕ್ಕಳನ್ನು ಮರೆತು ಬಿಟ್ಟಿದ್ದೀರಂದ. ನಿಮಗಾಗಿ ನಾನು ಇದುವರೆಗೂ ಅಪ್ಲೋಡ್ ಮಾಡಿದ್ದನ್ನು ಶಾರ್ಟ್ ಆಗಿ ಹೇಳ್ತೇನೆ. ಮುಸ್ಲಿಂ ಹುಡುಗರು ಕ್ರಿಸ್ತವ ಹುಡುಗಿಯರನ್ನು ಪ್ರೀತಿ ಮಾಡುವುದಕ್ಕೆ ಕಾರಣ, ಅವರನ್ನು ಮದುವೆ ಮಾಡುವುದಕ್ಕೆ ಕಾರಣ ಕುರ್ಆನಿನ ಅಧ್ಯಾಯ 5 ವಾಕ್ಯ 5. ನಾನು ಆಲ್ರೆಡಿ ಹೇಳಿದೆ, ಅದು ಕನ್ನಡ ಭಾಷೆಯಲ್ಲಿ. ನಿಮಗೆ ಜ್ಞಾಪಕ ಇದೆಯಾ ನನಗೆ ಗೊತ್ತಿಲ್ಲ. ಅಲ್ಲಿ ಈ ತರ ಅಲ್ಲಾಹ್ ದೇವರು ಹೇಳುತ್ತಾರೆ, ಮುಸ್ಲಿಂ ಹುಡುಗರೇ, ನೀವು ಕ್ರಿಸ್ತವ ಹುಡುಗಿಯರನ್ನು, ಯಹೂದಿ ಹುಡುಗಿಯರನ್ನು ಮದುವೆ ಮಾಡುವುದು ತಪ್ಪಿಲ್ಲ ಎಂದ. ಇದು ನಾನು ಅಪ್ಲೋಡ್ ಮಾಡಿದ ಸಮಯದಲ್ಲಿ ಕರ್ನಾಟಕದಿಂದ ಕೆಲವರು ನನಗೆ ಫೋನ್ ಮಾಡಿ ಕೇಳಿದರು, ಒಂದು ಕ್ರಿಸ್ತವ ಹುಡುಗಿಯಾದ ನಾನು ಒಂದು ಮುಸ್ಲಿಂ ಹುಡುಗನನ್ನು ಪ್ರೀತಿ ಮಾಡಿ ಮದುವೆ ಮಾಡುವುದಿಲ್ಲ, ಏನು ತಪ್ಪಿಲ್ಲ, ಇಂಡಿಯಾ ತರ ಇರುವ ರಾಜ್ಯದಲ್ಲಿ ಇದು ಏನು ತಪ್ಪಿಲ್ಲ ಅಂದ. ಏನು ತಪ್ಪಿಲ್ಲ, ನಿಮಗಿಷ್ಟ ನೀವು ಮಾಡಿ, ನನಗೇನು ತೊಂದರೆ ಇಲ್ಲ, ನಿಮಗಿಷ್ಟ ಇರುವ ಹುಡುಗನ ಕೂಡ ನೀವು ಜೀವಿತ ಮಾಡಿ. ಆದರೆ ಅದಕ್ಕೆ ಮುಂಚೆ ಒಂದು ವಿಷಯ ಹೇಳಬೇಕು. ಕುರಾನಿನ 4ನೇ ಅಧ್ಯಾಯದ 5ನೇ ವಾಕ್ಯದಲ್ಲಿ ಇವಾರು ಉಂಟು. ಕುರಾನ್ ಹೇಳುತ್ತಾರೆ, ಫಂಕಿಹು ಮಾ ತ್ವಾಬಲಕುಂ ಮಿನನ್ ನಿಸಾಯಿ ಮಸ್ನಾ ವ ಸುಲಾಸ ವ ರುಬಾಅ. ಫಂಕಿಹು ಮಾ ತ್ವಾಬಲಕಿ ಮಿನನ್ ನಿಸಾಯಿ ಮಸ್ನಾ ವ ಸುಲಾಸ ವ ರುಬಾಅ. ಓ ಮುಸ್ಲಿಂ ಯುವಕರೇ, ನಿಮಗೆ ಇಷ್ಟು ಇರುವ ಹುಡುಗಿಗಳಿನಿಂದ 2, 3, 4 ನೀವು ಮದುವೆ ಮಾಡಿ ಎಂದ. ನನ್ನ ಕ್ರಿಸ್ತವ ತಂಗಿ ಅವ್ರ ಅಕ್ಕ, ನೀವೊಂದು ಮುಸ್ಲಿಂ ಹುಡುಗನನ್ನು ಬಹಳ ಪ್ರೀತಿ ಮಾಡಿ ಮದುವೆ ಮಾಡಿ ಅವನ ಕೂಡ ಜೀವಿತ ಮಾಡಿ ಸ್ವಲ್ಪ ದಿನದ ಮೇಲೆ ಅವನಿಗೆ ನಿಮ್ಮ ಮೇಲೆ ಇರುವ ಇಷ್ಟ ಸ್ವಲ್ಪ ಕಮ್ಮಿ ಆದ್ರೆ ಅವನು ಬೇರೊಬ್ಬನನ್ನು ಮದುವೆ ಮಾಡಿ ಬರ್ತಾರೆ. ಯಾಕಂದ್ರೆ ಅವನಿಗೆ 4 ಮದುವೆ ಮಾಡ್ಲಿಕ್ಕೆ ಪರ್ಮಿಷನ್ ಉಂಟು. ನೀವು ಯೋಚಿಸ್ತೀರ, ಬೇರೊಬ್ಬನನ್ನು ಮದುವೆ ಮಾಡಿ ಬಂದ್ರೆ ನಾನು ಗಲಾಟೆ ಮಾಡ್ತಾನೆ, ನಾನು ಪ್ರಶ್ನೆಗಳು ಸೃಷ್ಟಿ ಮಾಡ್ತೇನೆ ಎಂದ. ಆಗಲಿಲ್ಲ, ಸಮಸ್ಯೆ ಮಾಡಲಿಕ್ಕೆ ಆಗಲಿಲ್ಲ. ಯಾಕೆ ಗೊತ್ತುಂಟಾ? ಕುರಾನಿನ 4ನೇ ಅಧ್ಯಾಯ, ಸೇಮ್ ಅಧ್ಯಾಯ 34ನೇ ವಾರ್ತೆ ಇವಾರು ಉಂಟು. ನಿಮ್ಮ ಹೆಂಡತಿ ನೀವು ಹೇಳುವುದು ಅನುಸರಿಸುವುದಿಲ್ಲದರೆ ನೀವು ಅವರನ್ನ ರೂಮಿನಿಂದ, ಮನೆಯಿಂದ ಹೊರಗಡೆ ಬಿಟ್ಟಿರಿ, ಅವರನ್ನು ಒಡೆದಿರಿ ಎಂದು ಅಲ್ಲಾಹ್ ದೇವರು ಕುರಾನಲ್ಲಿ ಹೇಳ್ತಾರೆ. ಗೊತ್ತಾಯ್ತಾ ನನ್ನ ಸಹೋದರಿ? ನೀವು ನಿಮ್ಮ ಗಂಡನಾದ ಮುಸ್ಲಿಂ ಗಂಡನ್ನು ಹೇಳುವುದು ನೀವು ಅನುಸರಿಸುವುದಿಲ್ಲದರೆ, ಆಲಿಸುವುದಿಲ್ಲದರೆ ನಿನ್ನನ್ನು ಮನೆಯಿಂದ ಹೊರಗಡೆ ಮಾಡಲಿಕ್ಕೂ ನಿಮ್ಮನ್ನು ಒಡೆಯಲಿಕ್ಕೂ ಪರ್ಮಿಷನ್ ಮುಸ್ಲಿಮರ ಪವಿತ್ರ ಕುರಾನಲ್ಲಿ ಬರೆದದು. ನಾನು ಹೇಳುವುದು ಸುಳ್ಳು ಎಂದು ನೀವು ಯೋಚಿಸಬೇಡ. ನಿಮಗೆ ಪವಿತ್ರ ಕುರಾನ್ ಮೊಬೈಲ್ ಅಲ್ಲಿ ಡೌನ್ಲೋಡ್ ಮಾಡಲಿಕ್ಕೆ ಆಗುತ್ತದೆ. ನಾನು ಅದು ಡೌನ್ಲೋಡ್ ಮಾಡಿ ಅದನ್ನು ತೆಗೆದು ನಿಮಗೆ ತೋರಿಸುತ್ತಿದ್ದೇನೆ. ನೀವು ಕುರಾನ್ ಅನ್ನು ತೆಗೆದು ನೀವು ನೋಡಿ. ಕುರಾನಿನ 4ನೇ ಅಧ್ಯಾಯದ 34ನೇ ವಾರ್ತೆಯಲ್ಲಿ ಉಂಟು, ಹೆಂಡತಿ ತಪ್ಪು ಮಾಡಿದರೆ ಒಡೆದ್ರಿ ಎಂದ. ಸೊ ನನ್ನ ತಂಗಿ ಅಕ್ಕ ಒಂದು ಮುಸ್ಲಿಂ ಹುಡುಗನ ಹಣವನ್ನು ನೋಡಿ, ಅವನ ಬ್ಯೂಟಿಯನ್ನು ನೋಡಿ ಅವನ ಮದುವೆ ಮಾಡುವುದಲ್ಲಿ ನನಗೇನು ತೊಂದರೆ ಇಲ್ಲ. ಮದುವೆ ಮಾಡಿದ ಮೇಲೆ ನಿಮಗೆ ತೊಂದರೆ ಬಂದಿದರೆ ಬ್ರದರ್ ಪ್ರಾರ್ಥನೆ ಮಾಡಿ, ಫಾದರ್ ಪ್ರಾರ್ಥನೆ ಮಾಡಿ, ನನ್ನನ್ನು ಅವರು ತಲಾಕ್ 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 ಎಂದು சொல்லி ಡೈವರ್ಸ್ ಮಾಡಿದರು, ನಾನು ಎಲ್ಲಿ ಹೋಗ್ಲಿಕ್ಕೆ, ಮಕ್ಕಳಿದೆ, ಈ ತರ ಹೋಗಬೇಡ. ಯಾಕಂದ್ರೆ ಕರ್ನಾಟಕದಲ್ಲಿ ಬಾಲ ಜಗೆಯಲ್ಲಿ ನಾನು ದೇವರ ವಾಕ್ಯ ಕೊಡಲಿಕ್ಕೆ ಹೋಗಿದೆ. ಮೈಸೂರಲ್ಲಿ, ಬ್ಯಾಂಗ್ಳೂರಲ್ಲಿ, ಮಡಿಕೇರಿಯಲ್ಲಿ, ಕೂರ್ಗಲ್ಲಿ, ಬಾಲ ಜಗೆಯಲ್ಲಿ ದೇವರ ವಾಕ್ಯ ಕೊಡಲಿಕ್ಕೆ ಹೋಗಿದ ಸಮಯದಲ್ಲಿ ಅಲ್ಲಿ ಎಲ್ಲ ಕ್ರಿಸ್ತವ ಹುಡುಗರು ಮುಸ್ಲಿಮರನ್ನು ಮದುವೆ ಮಾಡಿ ಡೈವೋರ್ಸ್ ಆಗಿ ತೊಂದರೆಯಲ್ಲಿ ಕಷ್ಟದಲ್ಲಿ ಇರುವವರು ನನ್ನ ಜೊತೆಗೆ ಬಂದು ಪ್ರೇಯರ್ ಮಾಡಿ ಎಂದು ಹೇಳಿದರು. ಈ ತರ ನಿಮ್ಮ ಮಕ್ಕಳಿಗೆ ಬರಬಾರದು. ಅದಕ್ಕೆ ನೀವು ಏನು ಮಾಡಬೇಕು? ನನ್ನ ಈ ಪ್ರಸಂಗವನ್ನು ಕೇಳಿದ ಮೇಲೆ ಇಮ್ಮಿಡಿಯೇಟ್ ವಾಟ್ಸಪ್ ಮಾಡಿ ನಿಮ್ಮ ಎಲ್ಲ ಫ್ರೆಂಡ್ಸ್ ಹುಡುಗಿಗಳಿಗೂ ಕಲಿಸಿಕೊಡಬೇಕು. ದೇವರ ಸಮಾಧಾನ ನಿಮ್ಮೊಡನೆ ಇರಲಿ.